ಮಾಡಲ್ಲ ಅಲ್ವಾ? ಹೇಳು, ನೀನ್ ನಂಗೆ ಮೋಸ ಮಾಡಲ್ಲ ತಾನೆ? ಪ್ಲೀಸ್ ನನ್ ಬಿಟ್ಟು ಹೋಗ್ಬೇಡ, ಬೇಡ. ನೀನೀಗ ಮಾಡಿದ್ಮೇಲೆ ನಾನು ಯಾಕೆ ಬದುಕಲಿ? ವಾ, ಮತ್ತೆ ಅದೇ ಕನ್ಸ? ಸರಿ ಸರಿ, ನಾನು ದೇವಸ್ಥಾನದ ಹತ್ರ ಇರ್ತೇನೆ, ಬೇಗ ರೆಡಿಯಾಗಿ ಬಂದ್ಬಿಡು. ಬಸ್ ಸ್ಟ್ಯಾಂಡ್ಗೆ ನಾನೇ ಡ್ರಾಪ್ ಮಾಡ್ತೀನಿ, ಆಯ್ತಾ? ತಡ ಮಾಡಬೇಡ. ಯಾಕೋ ಫೋನ್ ತೆಗಿತಾ ಇಲ್ಲ? ಹೋದವಾರ ನೀನು ಈ ನಂಬರಿಂದ ಫೋನ್ ಮಾಡಿ ಊರಿಗೆ ಬರ್ತೀನಿ ಅಂದಮೇಲೆ ಇದೇ ನಂಬರಿಗೆ ವಾಪಸ್ ಮಾಡ್ತಾ ಇದ್ದೀನಿ. ಎಲ್ಲಿದೆಯಾ ನೀನು? ಹಲೋ ಪೀಟರ್. ಶಂಭು, ನಾನೆಲ್ಲ ಅಲ್ಲೇ ಬಂದು ಮಾತಾಡ್ತೀನಿ. ಪೀಟರ್, ಇವತ್ತು ಹೊರಡ್ತಿದ್ಯಾ? ಪೀಟರ್ ಕಾಸರಗೋಡಿಗೆ ಬಂದು 1 ವರ್ಷ ಆಯಿತು. ಅವನ ಜೀವನದಲ್ಲಿ ನಡೆದ 2 ಕೆಟ್ಟ ಘಟನೆ ಇಷ್ಟು ದಿನ ತನ್ನವರಿಂದ, ತನ್ನೂರಿಂದ ದೂರ ಇಟ್ಟಿದೆ. ಇವತ್ತು ವಾಪಸ್ ಅವನ ಊರಿಗೆ ಹೊರಟಿದ್ದಾನೆ. ಇವತ್ತು ಅವನ ಊರು ಬದಲಾಗಿರಬಹುದು, ಜನಗಳು ಬದಲಾಗಿರಬಹುದು, ಆದರೆ ನಡೆದು ಹೋದ ಕೆಲವು ಕಹಿ ನೆನಪುಗಳು ಮಾತ್ರ ಬದಲಾಗಲು ಸಾಧ್ಯ ಇಲ್ಲ. ವಿಜಯ್, ಥ್ಯಾಂಕ್ಸ್. ನಿನ್ನಿಂದ ತುಂಬಾ ಹೆಲ್ಪ್ ಆಯಿತು. ಸುಮ್ಮನಿರು ಪೀಟರ್, ನಾನು ನಿನಗೆ ಥ್ಯಾಂಕ್ಸ್ ಹೇಳು. ನೀನೊಂದು ವರ್ಷ ನನ್ನ ಜೊತೆ ಇದ್ದಿದ್ದಕ್ಕೆ ನಮ್ಮ ಚಂಡೆ ಹುಡುಗರಿಗೆ ಒಳ್ಳೆ ಪ್ರಾಕ್ಟೀಸ್ ಆಯಿತು. ನೀನು ಲೈಫ್ ಬಗ್ಗೆನೂ ಯೋಚನೆ ಮಾಡು. 1 ವರ್ಷ ಆದಮೇಲೆ ಊರಿಗೆ ಹೋಗ್ತಿದ್ಯಾ ಮಾರ್ರೆ. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದಷ್ಟೇ. ಹಾಂ, ಬಂತು. ನಿನಗಿಂತ ಅರ್ಜೆಂಟ್ ಆ ಬಸ್ ಡ್ರೈವರ್ಗೆ ಇದೆ, ನೀನು ಹೊರಡು. ಬರ್ತೀನಿ. ಅಣ್ಣ, ಪೀಟರ್ ಬಂದಿದ್ದಾನೆ. ಮನು,
ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ, ನೀವು ಸುಮ್ಮನೆ ಇದ್ಬಿಡಿ. ಅಣ್ಣ, ನೀವು ಸುಮ್ಮನೆ ಇದ್ರು ನಾವು ಸುಮ್ಮನೆ ಇರಲ್ಲ. ಏಯ್ ಮನೋ, ನನ್ನ ಮಾತು ಕೇಳು, ಸುಮ್ಮನೆ ಇದ್ಬಿಡಿ ಎಲ್ರು. ಏಯ್ ಮನೋ, ಏಯ್. ಅಪ್ಪ, ಪೀಟರ್, ಮೇರಿ ಪೀಟರ್ ಬಂದ ನೋಡು. ಸಂಭು ಹೇಳಿದ ದೊಡ್ಡ ಕೆಲಸ ಅಂತ, ಬರೋಕ್ಕೆ ತುಂಬ ದಿವಸ ಆಗುತ್ತೆ ಅಂದ. ನಾನು ಪೇಟೆಗೆ ಹೋಗಿ ಬರ್ತೀನಿ, ಸಂಜೆ ಸಿಗ್ತೀನಿ ಆಯ್ತಾ? ಮತ್ತೆ ಗಂಜಿ ಮಾಡಿಟ್ಟಿದ್ದೀನಿ, ಕುಡಿ. ಪೀಟರ್, ನನಗೊಂದು 20 ರೂಪಾಯಿ ಬೇಕಿತ್ತು. ಅಪ್ಪ, ಮತ್ತೆ ಅವನು ದೊಡ್ಡ ಕೆಲಸ, ಕೈ ತುಂಬ ದುಡ್ಡು ಸಿಕ್ತೆ ಅಂತ ಹೇಳಿದ. ದೊಡ್ಡ ಕೆಲಸ, ದೊಡ್ಡ ಕೆಲಸನೇ. ಪೀಟರ್, ಅಮ್ಮ, ನಂಗೆ ಗೊತ್ತಿತ್ತು ನೀನು ಇವತ್ತು ಬರ್ತೀಯ ಅಂತ. ಅದಕ್ಕೆ ಚಿಕನ್ ಸಾರು ಮಾಡಿಟ್ಟಿದ್ದೀನಿ. ಅಟ್ಟದ ಮೇಲೆ ಫಿಶ್ ಫ್ರೈ ಮಾಡಿ ಮುಚ್ಚಿಟ್ಟಿದ್ದೀನಿ. ತಿನ್ನು, ಮರಿಬೇಡ, ತಿನ್ನು. ಅವನಿಗೂ ಒಂದು ಕೊಟ್ಟೆ, ಇನ್ನೂ ಬೇಕು ಅಂದ. ನಾಳೆ ಮಾಡಿಕೊಡ್ತೀನಿ ಅಂದಿದ್ದೀನಿ. ಮೇರಿ, ಪೀಟರ್ ತಾಯಿ, ಸುಮಾರು 3-4 ವರ್ಷಗಳ ಹಿಂದೆ ನಡೆದ ಕೆಟ್ಟ ಘಟನೆಯಿಂದ ಆಕೆ ಇನ್ನೂ ಹೊರ ಬಂದಿಲ್ಲ. ಇತ್ತ ಹೆಂಡತಿಯೂ ಅಲ್ಲದೆ ಅತ್ತ ಅಮ್ಮನೂ ಅಲ್ಲದೆ ಮನೆಯಲ್ಲಿ ಮಗುವಾಗ್ಬಿಟ್ಟಿದ್ದಾಳೆ. ಆ ಘಟನೆಯಿಂದ ಪೀಟರ್ ಜೋಸೆಫ್ ಇಬ್ಬರೂ ಚೇತರಿಸ್ಕೊಂಡ್ರು. ಮೇರಿ ಮಾತ್ರ ವಾಪಸ್ ಬರಲೇ ಇಲ್ಲ. ಒಂದು ದಿನ ಎಲ್ಲವೂ ಸರಿ ಹೋಗಬಹುದು ಅನ್ನೋ ನಂಬಿಕೆ ಅಷ್ಟೆ. ಜೋಸೆಫ್ ಪೀಟರ್ ತಂದೆ. ಅವರ ಸಣ್ಣ ದುಡಿಮೆ ಅವರ ಕುಡಿತಕ್ಕಷ್ಟೆ. ಬೆಳಿಗ್ಗೆ ಆದರೆ ಏಸು, ಸಂಜೆ ಆಗ್ತಿದ್ದಂಗೆ ಫುಲ್ಲು ಮಾಸು. ಸುಮಾರು ವರ್ಷಗಳಿಂದ ನೆಮ್ಮದಿ ಅನ್ನೋದು ಬಹುಶಃ ಕನಸಲ್ಲೂ ಕಾಣದಿರುವಂಥ ವ್ಯಕ್ತಿ. ಬಾ, ಕೊಡಬೇಡ, ನೀನು ನಡ್ಕೊ. ಹುಷಾರು. ನಡಿ ನಡಿ. ಆ ಮನೆ ಕಣೋ, ನಡಿ ಬೇಗ. ಯಾರು ನೀವು?
ನನ್ನ ಹೆಸರು ರಾಧಾ ಅಂತ. ಪಕ್ಕದ ಮನೆಗೆ ಬಂದಿದ್ದೀನಿ. ಇವನು ನನ್ನ ಮಗ ವಿನು. ನಡಿ ನಡಿ. ಆ ಕತೆ ಕೇಳಿದ್ಮೇಲೆ 2 ವರ್ಷದ ಹಿಂದಿನ ಕತೆ ನಿಮಗೆ ಹೇಳಲೇಬೇಕು. ಶಂಭು ಪೀಟರ್ನ ಜಿಗಿರಿ ದೋಸ್ತ್, ಒಂಥರ ಒಡ ಹುಟ್ಟಿದವನೇ. ಪೀಟರ್ಗೆ ಒಂದು ಹೆಜ್ಜೆ ಮುಂದೆ ಇಡಬೇಕಂದ್ರೂ ಶಂಭು ಇರಲೇಬೇಕು. ಪೀಟರ್ ಜೊತೆ ಇದ್ರೇನೆ ಶಂಭುಗೂ ಊರಲ್ಲಿ ಒಂದು ಐಡೆಂಟಿಟಿ. ಪೀಟರ್ ಹುಟ್ಟು ಕ್ರಿಶ್ಚಿಯನ್ ಆದ್ರೂ ನಂಬಿದ್ದು ಮಾತ್ರ ರಾಮಕೃಷ್ಣರನ್ನ. ಬೈಬಲ್ನಷ್ಟೇ ಗೌರವ ಭಗವದ್ಗೀತೆಗೂ ಕೊಟ್ಟಿದ್ದಾನೆ. ಊರಲ್ಲಿ ಪೀಟರ್ ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್. ಅದೇನೇ ಕೆಲಸ ಇದ್ರೂ ಮೊದಲು ಬಂದು ನಿಲ್ಲೋದು ಇವನೇ. ಮನಸ್ಸಿಲ್ಲದಿದ್ರೂ ತನ್ನ ಮನೆ ಪರಿಸ್ಥಿತಿಗಾಗಿ ಈ ಊರನ್ನ ಬಿಟ್ಟು ದುಬೈಯಲ್ಲಿ ಕೆಲಸ ಹುಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾನೆ. ಇದ್ರೆ ಇಲ್ಲೇ ಇದ್ದು ದುಡ್ಡು ಮಾಡಬೇಕು ಅನ್ನೋನು ಶಂಭು. ಅವನ್ನ ಯಾವ ಹುಡುಗರು ಅಷ್ಟು ಸೀರಿಯಸ್ ಆಗಿ ತಗೊಳ್ದೇ ಇದ್ರು ಪೀಟರ್ಗೆ ಅವನ ಮೇಲೆ ಏನೋ ಒಂದು ನಂಬಿಕೆ. ಪೀಟರ್ ಇದ್ದಾನೆ ಅಂದ್ರೆ ಎಲ್ಲಾ ಹುಡುಗರು ಸೇರ್ತಾರೆ, ಹರಟೆ ಹೊಡಿತಾರೆ, ಶಂಭು ಕಾಲೆಳಿತಾರೆ. ಮೀರಾ ಈಗಷ್ಟೇ ತನ್ನೂರಲ್ಲಿ PUC ಮುಗಿಸಿ ಡಿಗ್ರಿ ಓದೋದಕ್ಕೆ ಇದೇ ಊರಿನ ಕಾವೇರಿ ಕಾಲೇಜ್ ಸೇರಿದ್ದಾಳೆ. ಅದೇ ಕಾಲೇಜಿನ ಹಾಸ್ಟೆಲ್ನಲ್ಲಿದ್ದಾಳೆ. ಬೇರೆ ಊರಿಂದ ಬಂದು ಈ ಹೊಸ ಜಾಗಕ್ಕೆ ಹಾಸ್ಟೆಲ್ಗೆ ನಿಧಾನಕ್ಕೆ ಅಡ್ಜಸ್ಟ್ ಆಗ್ತಿದ್ದಾಳೆ. ಇತ್ತೀಚೆಗಷ್ಟೇ ಮೀರಾ ಕ್ಲಾಸ್ಮೇಟ್ ವರ್ಷ ಪೀಟರ್ನ ಪರಿಚಯ ಮಾಡಿಸಿದ್ಲು. ಮೊದಲೇ ಪೀಟರ್ ಬಗ್ಗೆ ಕಾಲೇಜಿನಲ್ಲಿ ಅವರಿವರ ಬಾಯಲ್ಲಿ ಕೇಳಿದ್ದ ಮೀರಾಗೆ ಪೀಟರ್ ಪ್ರತಿ ಬಾರಿ ಸಿಕ್ಕಾಗ ನಿಧಾನಕ್ಕೆ ಅವನ ಮೇಲೆ ಪ್ರೀತಿ ಹುಟ್ಟೋಕೆ ಶುರುವಾಗಿತ್ತು. ಮಹೇಶಣ್ಣ ಪೀಟರ್ ಮನೆ ಓನರ್. ಪೀಟರ್ ತಾಯಿಯ ಮನಸ್ಥಿತಿ ಸರಿಯಿಲ್ಲ ಅನ್ನೋದನ್ನ ಅವನಿಗೆ ಪದೇ ಪದೇ ನೆನಪಿಸ್ತಿರೋದು ಇವರೇ. ಅಮ್ಮನ ಆರೋಗ್ಯ ಬೇರೆ ಸರಿ ಇಲ್ಲ. ಬಂದವ್ರನ್ನೆಲ್ಲ ನಿಮ್ಮ ತಾಯಿ ಓಡಿಸ್ತಾನೆ ಇರ್ತಾರೆ. ಹೀಗೆ ಆದ್ರೆ ನಿಮ್ಮನೇನೂ ಖಾಲಿ ಮಾಡಿಸ್ಬೇಕಾಗುತ್ತೆ. ಯೋಚನೆ ಮಾಡಿ. ಕುಂಜೆಟ್ಟನ್ ತಾತ ಕೆಲವು ವರ್ಷಗಳ ಹಿಂದೆ ಕೇರಳದಿಂದ ವಲಸೆ ಬಂದ ಇವರು ಇದೇ ಊರಿನ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ರು. ಈ ದೇವಸ್ಥಾನದ ವಿಶೇಷ ಪ್ರತಿ ಸಂಕ್ರಮಣಕ್ಕೆ ಕೃಷ್ಣನಿಗೆ ಚಂಡೆ ಸೇವೆ. ಊರಲ್ಲಿ ಹುಡುಗರನ್ನೆಲ್ಲ ಒಟ್ಟು ಸೇರಿಸಿ ಚಂಡೆ ಹೇಳ್ಕೊಡೋಕೆ ಶುರು ಮಾಡ್ತಾರೆ. ಅವರು ತೀರ್ಕೊಂಡ ಮೇಲೆ ಪೀಟರ್ ಮತ್ತು ಹುಡುಗರು ಸೇರಿ ಈ ತಂಡಕ್ಕೊಂದು ಹೆಸರು ಕೊಡ್ತಾರೆ. ಅದೇ ರಾಯಲ್ ಚಂಡೆ ಹುಡುಗರು. ಅಂತೆ ಕಂತೆ 108 ಚಿಂತೆ 400 ಮೈಲಿ ದೂರ ಇಡೋಣ. ಏನೇ ಬರಲಿ ಬರದೇ ಇರಲಿ ನಾಳೆದು ನಾಳೆಗಂತ ಚಿಲ್ಲಾಗಿರೋಣ. ಜೋರಿದೆ ಜೋಶು ಜವಾನಿ, ಅರೆ ಬೇಕಿದೆ ದಿಲ್ ಕಿ ದಿವಾನಿ. ಜೋರಿದೆ ಜೋಶು ಜವಾನಿ, ಅರೆ ಕಾಲು ಮಿಟ್ಟ ಕಡೆ ಎಲ್ಲ ನಮ್ದೇ ಕಹಾನಿ. ಜೋರಿದೆ ಜೋಶು ಜವಾನಿ, ಅರೆ ಬೇಕಿದೆ ದಿಲ್ ಕಿ ದಿವಾನಿ. ಜೋರಿದೆ ಜೋಶು ಜವಾನಿ, ಅರೆ ಊರ ತುಂಬಾ ನಮ್ಮ ಸುತ್ತ 100 ಗುಮಾನಿ. ಈ ಸರಿಯಾದ್ರೂ ಪೇಮೆಂಟ್ ಇಸ್ಕೊಳ್ಳೋಣ ಕಣ. ಲೇ ಬೇಡ ಕಣೋ, ವಯಸ್ಸಾದವ್ರೇನೋ ಹರಕೆ ತೀರಿಸ್ತಿದ್ದಾರೆ, ಸುಮ್ನಿರೋ. ನಾವ್ಯಾವಾಗ್ಲೂ ದುಡ್ಡು ಮಾಡೋದು. ಕುಂಜಟ್ಟನ್ ತಾತನ ಮೇಲಿನ ಭಕ್ತಿಯಿಂದ ಈ ಟೀಮ್ನ ಕಟ್ಟಿರೋದು ನಾವು, ಮರಿಬೇಡ ಅದನ್ನ. ನಿನ್ ತಲೆಯಲ್ಲಿ ಏನಾದ್ರೂ ಆ ಥರ ಆಸೆ ಇದ್ರೆ ಮೊದಲು ಅದನ್ನ ತೆಗೆದಾಕು. ಪೀಟರ್ ಹೌದೌದು, ನಾನೇ ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ದೆ. ಇವನ್ ಕೆಲ್ಸ ಅಂತ ಬೇರೆ ದೇಶಕ್ಕೆ ಹೋದ್ರೆ ನಮ್ ಟೀಮ್ನ ಯಾರೋ ನೋಡ್ಕೋತಾರ. ನಾನು ಇದೀನಲ್ಲ, ನಾನು ನೋಡ್ಕೋತೀನಿ. ಇವ್ನು ನೋಡ್ಕೊಂಡಂಗೆ ನಡಿ.
ಬಸ್ಸು ಹುಟ್ಟೋದೆ ತಕ್ಕು ಬೆಂಚಿಂದ. ಗಂಡ ಗುಂಡಿ ಏನೇ ಇರಲಿ ಊರ ತುಂಬ ಹಾರೋದು ನಮ್ದೆ ಝಂಡ. ದಂಡು ದಾಳಿ ಏನೇ ಬರಲಿ ಅರೆ ಹೋಗಲ್ಲ ವಾಪಸ್ಸು ಯಾರು ಇಲ್ಲಿಂದ. ಕಳೆದ ನೆನ್ನೆ ಯಾಕೆ ಬೇಕು ಇರಿಸು ಪಕ್ಕ, ಉಳಿದ ನಾಳೆ ಹಾಕಬೇಕು ಯಾಕೆ ಲೆಕ್ಕ. ಶರತ್ ಚಂದ್ರ, ಹುಡುಗರೆಲ್ಲ ಕರೆಯೋದು ಬಟಾಣಿ ಅಂತ. ದೊಡ್ಡ ಮನೆತನ, ಮಗ ಮಾತ್ರ ದಾರಿ ತಪ್ಪದವನು. ಕುಂಜಟ್ಟನ್ ಶಿಷ್ಯರಲ್ಲಿ ಇವನು ಒಬ್ಬ. ಸ್ವಲ್ಪ ವರ್ಷಗಳ ಹಿಂದೆ ಎಲ್ಲರೂ ಒಟ್ಟಿಗೆ ಕುಂಜಟ್ಟನ್ ಚಂಡೆ ಮಂಟಪದಲ್ಲಿ ಚಂಡೆ ಕಲ್ತವ್ರೆ. ಪೀಟರ್ಗೆ ಮೊದಲಿಂದಾನೂ ಬಟಾಣಿ ಕಂಡ್ರೆ ಅಷ್ಟಕ್ಕಷ್ಟೇ. ಬಟಾಣಿ ದೊಡ್ಡ ವೀಕ್ನೆಸ್ಸು ನಶೆ. ಹುಡುಗರನ್ನೆಲ್ಲ ಒಂದೆಡೆ ಸೇರಿಸ್ಕೊಂಡು ಹಾಳು ಮಾಡ್ತಿದ್ದ. ಅವತ್ತು ಅವನು ಬರ್ತಡೆ. ಕುಡಿಯೋಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಅಂತ ಸೀದಾ ಹೋಗಿದ್ದೆ ಚಂಡೆ ಮಂಟಪಕ್ಕೆ. ರಾತ್ರಿ ಎಲ್ಲ ಕುಡಿದು ಚೆಲ್ಲಾಡಿ ರಂಪ ಮಾಡಿದ್ರು. ಇದೆಲ್ಲ ಪೀಟರ್ ಮತ್ತು ಹುಡುಗರಿಗೆ ತಿಳಿಯೋಷ್ಟರಲ್ಲಿ ಅವನು ಅಲ್ಲಿಗೆ ಬಂದಿದ್ದ. ಬರ್ತ್ಡೇಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದ ಅವನಿಗೆ ಬಿದ್ದಿದ್ದು ಜೋರಾದ ಏಟು. ಮಾತಿಗೆ ಮಾತು ಜೋರಾಗೇ ನಡೆದಿತ್ತು. ಹುಟ್ಟು ಹಬ್ಬದ ದಿನ ಎಲ್ಲರ ಮುಂದೆ ಆದ ಅವಮಾನ ಸಹಿಸಿಕೊಳ್ಳೋ ಮಾತೇ ಇಲ್ಲ. ಎಲ್ರಿಗೂ ಆವಾಜ್ ಹಾಕಿ ಅವನ ತಂಡದ ಜೊತೆ ಅಲ್ಲಿಂದ ಹೊರಟುಬಿಡ್ತಾನೆ. ಅವತ್ತು ಒಂದು ಇದ್ದ ತಂಡ ಎರಡಾಗಿತ್ತು. ಸರಿಯಾದ ಅವಕಾಶಕ್ಕಾಗಿ ಕಾಯ್ತಿದ್ದ ಬಟಾಣಿಗೆ ದೇವಸ್ಥಾನದಲ್ಲಿ ಸಂಕ್ರಮಣಕ್ಕೆ ಪೀಟರ್ ಚಂಡೆ ಸೇವೆ ಮಾಡೋದನ್ನು ನಿಲ್ಲಿಸಬೇಕೆಂಬ ಹಠ ಶುರುವಾಗಿ ಅವನ ಹುಡುಗರಿಗೆ ಚಂಡೆ ತಂಡ ಕಟ್ಟೋಕೆ ಹೇಳ್ತಾನೆ. ಸುಭಾಷ್ ಚಂದ್ರ, ಶರತ್ ಚಂದ್ರನ್ ಅಣ್ಣ. ಊರಲ್ಲಿ ರಾಜಕೀಯ ಸಂಘ ಅಂತ ಓಡಾಡ್ಕೊಂಡಿದ್ದಾನೆ. ತಾಯಿ ಮಾತಿಗೆ ಮನೆ ಮರ್ಯಾದೆಗೆ ಅಂಜೋನು. ಪದೇ ಪದೇ ಪೀಟರ್ ಮತ್ತು ಬಟಾಣಿ ಮಧ್ಯ ನಡೀತಿರೋ ಜಿದ್ದಾಜಿದ್ದಿಗೆ ಕೊನೆ ಹಾಡೋದಕ್ಕೆ ಸುಮಾರು ಬಾರಿ ಪ್ರಯತ್ನ ಪಟ್ಟಿದ್ದ. ಆದರೆ ಆಗಿರಲಿಲ್ಲ. ಇವತ್ತು ಮತ್ತೊಂದು ಅವಕಾಶ ಸಿಕ್ಕಿದೆ. ಏನೋ ಈ ಸಲ ದೇವಸ್ಥಾನದಲ್ಲಿ ಚಂಡೆ ನೀವು ಬಾರಿಸ್ತೀರಾ? ಚಾನ್ಸೇ ಇಲ್ಲ. ಈ ಸಲ ದೇವಸ್ಥಾನದಲ್ಲಿ ಚಂಡೆ ನನ್ನ ತಮ್ಮ ಬಾರಿಸೋದು. ಚಂಡೆ ಅಂತಂದ್ರೆ ನಮಗ್ ದೇವ್ರ ಸಮಾನ. ಅದಕ್ಕೆ ಯಾರಾದ್ರೂ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೋಗಿ ನಿನ್ ತಮ್ಮಂಗೆ ಹೇಳು ಚಂಡೆ ವಿಷಯಕ್ಕೆ ಬರಬೇಡ ಅಂತ. ಸರಿ ಇರಲ್ಲ. ಅವೆಲ್ಲ ಬೇಕಿಲ್ಲ ನಂಗೆ. ನೀನ್ ಈ ಸಲ ಚಂಡೆ ಮುಟ್ಟೋಂಗಿಲ್ಲ. ಆಮೇಲೆ ಆಗೋ ಅನಾಹುತನ ನಾನ್ ತಡಿಯಕ್ಕಾಗಲ್ಲ. ಹಾಗಿದ್ರೆ ನಿನ್ ತಮ್ಮನ್ನ ಮನೇಲೆ ಕಟ್ಟಿಟ್ಕೋ. ದೇವಸ್ಥಾನಕ್ಕೆ ಬಂದು ಅಲ್ಲೇನಾದ್ರೂ ಅನಾಹುತ ಆದ್ರೆ ಅದನ್ನ ನಾವು ತಡಿಯಕ್ಕಾಗಲ್ಲ. ಬನ್ರೋ ನೋಡೇ ಬಿಡೋಣ ಯಾರು ಚಂಡೆ ಎಷ್ಟು ಸದ್ ಮಾಡತ್ತೆ ಅಂತ. ಏನೋ ಕಡಿಮೆ ಆಗಿರೋದು ನಿನಗೆ? ಪೀಟರ್ ಜೊತೆ ಮಾತಾಡಿ ಏನೂ ಪ್ರಯೋಜನ ಆಗಿಲ್ಲ ಅಂತ ತಮ್ಮನ್ನ ಕೂರಿಸ್ಕೊಂಡು ಬುದ್ಧಿ ಹೇಳೋ ಪ್ರಯತ್ನ ಮಾಡ್ತಾನೆ ಸುಭಾಷ್ ಚಂದ್ರ. ಏನೋ ಈ ಕೂದ್ಲು ಗಡ್ಡ ಇಲ್ಲ. ಬಟಾಣಿಗೆ ಪೀಟರ್ ಮೇಲೆ ಇದ್ದ ದ್ವೇಷದ ಮುಂದೆ ಅವತ್ತು ದೇವರು ಕೂತ್ಕೊಂಡು ಬುದ್ಧಿ ಹೇಳಿದ್ರು ಅವನು ಕೇಳ್ತಿರ್ಲಿಲ್ಲ. ಶರತ್, ನೋಡ್ರು ರಾಯಲ್ ಚಂಡೆ ಹುಡುಗರು.
ಏನೋ ಬಟಾಣಿ ಈ ಕಡೆ ಬಂದ್ಬಿಟ್ಟಿದ್ಯಾ? ನೋಡ್ ಸುರೇಶ್ ಅಣ್ಣ, ನೀನ್ ಬಟಾಣಿ ಗಿಟಾಣಿ ಅಂತೆಲ್ಲ ಕರಿಬೇಡ, ಇವೆಲ್ಲ ಸರಿ ಬರಲ್ಲ. ಏನ್ ಅಂಗಡಿ ಸೇಲ್ ಮಾಡ್ಬಿಟ್ಟಿದ್ಯಾ? ಎಲ್ಲ ಕೊಕ್ಕರೆಗಳು ಕುತ್ಕೊಬಿಟ್ಟಿದಾವೆ. ಸುರೇಶಣ್ಣ, ಹಂಗೆ ನಂಗೂ ಒಂದ್ ಪ್ಯಾಕೆಟ್ ಬಟಾಣಿ ಕೊಡೋಣ, ಸುಮಾರು ದಿನ ಆಯ್ತು ತಿಂದು. ಸುರೇಶಣ್ಣ, ನನಗೊಂದ್ ಪ್ಯಾಕೆಟ್ ಬಟಾಣಿ ಕೊಡೋಣ, ಹಂಗೆ ಕಚ್ ಕಚ್ ತಿಂದ್ಬಿಡ್ತೀನಿ. ನಿಂಗೇನ್ ಸಪ್ರೇಟ್ ಆಗಿ ಹೇಳ್ಬೇಕಮ್ಮ ನಿಂಗೆ? ಏನ ನಿಂದು? ನೋಡ್ಬಟಾಣಿ, ಶರತ್ ಚಂದ್ರ, ಈ ಸಲ ಮಹಾಪೂಜೆಗೆ ಚಂಡೆ ಹೊಡಿತೀನಿ ಅನ್ನೋದೆಲ್ಲ ಮರ್ತ್ಬಿಡು. ಸುಮ್ನೆ ಊರಲ್ಲಿ ಮರ್ಯಾದೆ ಕಳ್ಕೊತಿದ್ಯಾ. ಚಂಡೆ ಮರ್ಯಾದೆನೂ ಕಳೆದ್ಬಿಟ್ಟು ಯಾಕೆ ಬೇಕಿದೆಲ್ಲ ನಿಂಗೆ? ಏನ್ ಚಂಡೆ ಅಂದ್ರೆ ಪೀಟರು, ಪೀಟರು ಅಂದ್ರೆ ಚಂಡೆನಾ? ನೀನೊಬ್ನೇ ಹೀರೋನಾ? ನಾನು ಹೀರೋನೇ, ಏನಂತೀರೋ? ಇಲ್ಲಿ ಹೀರೋ ಎಲ್ಲ ಲೆಕ್ಕಕ್ಕಿಲ್ಲ ಕಣೋ. ಚಂಡೆ ಅಂತಂದ್ರೆ ಅದಕ್ಕೊಂದು ಮರ್ಯಾದೆ ಇದೆ. ಸಿಗರೇಟ್ ಹೊಡ್ಕೊಂಡು, ಎಣ್ಣೆ ಹೊಡ್ಕೊಂಡು, ಗಾಂಜಾ ಹೊಡ್ಕೊಂಡು ರೋಡಲ್ಲಿ ಬೀಳೋದಲ್ಲ ಚಂಡೆ ಹೊಡೆಯೋದು ಅಂತಂದ್ರೆ. ನಾನು ಗಾಂಜಾ ಇಳಿತೀನಿ, ಸಿಗರೇಟ್ ಸೇರ್ತೀನಿ, ಎಣ್ಣೆನೂ ಕುಡಿತೀನಿ, ಟಕ 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 ಚಂಡೆನೂ ಬಾರಿಸ್ತೀನಿ. ನಿಮ್ಮ ಹುಡುಗರು ಏನೋ ಮಾಡ್ತಾರೆ. ಈ ಸಲ ನೀನಾಗ್ಲಿ ನಿಮ್ಮ ಹುಡುಗರಾಗ್ಲಿ ಯಾರಾದ್ರೂ ಚಂಡೆ ಹಿಡ್ಕೊಂಡು ದೇವಸ್ಥಾನದ ಬಾಗ್ಲ ಕಡೆ ಬಂದ್ರೆ ಸರಿ ಇರಲ್ಲ. ಈ ಸರಿ ದೇವಸ್ಥಾನದ ಪೂಜೆಲಿ ನಾವೇ ಚಂಡೆ ಹೊಡೆಯೋದು. ಅದೇನ್ ಮಾಡ್ತೀವ ಮಾಡ್ಕೋ. ಬರ್ರ. ಏಯ್, ನಿಮ್ಗೆಲ್ಲ ಇದೆ ಲಾಸ್ಟ್ ವಾರ್ನಿಂಗು. ನಮ್ಮ ಅಣ್ಣನ ಏನಾದ್ರೂ ಮುಟ್ಟಿದ್ರೆ ಸರಿ ಇರಲ್ಲ. ಬಿಡೋ ಬಿಡೋ ಬಿಡೋ. ನಿಮ್ಗಿದೆ ನಿಮ್ಗೆ ನಡೆಯೋಣ. ಕೀ ಕೊಡ, ತೋರಿಸ್ತೀವಿ ನಿಂಗೆ. ಆಲ್ರೆಡಿ ರಾಯಲ್ ಚಂಡೆ ಹುಡುಗರು ಬಂದ್ಬಿಟ್ಟಿದ್ದೀರಾ. ಯಾಕೆ ಬಟಾಣಿ, ನಿನಗ್ ಗೊತ್ತಿಲ್ವಾ? ದೇವಸ್ಥಾನದ ಮಹಾಪೂಜೆ ಅಂದಮೇಲೆ ರಾಯಲ್ ಚಂಡೆ ಹುಡುಗರು ಇದ್ದೇ ಇರ್ತಾರೆ. ಓಹೋ, ನೀನ್ ಚಂಡೆ ಹೊಡೆದ್ರೆ ಗರ್ಭಗುಡಿಲಿರೋ ಕೃಷ್ಣ ಬಂದು ಕುಣಿದ್ಬಿಡ್ತಾನ. ಗರ್ಭಗುಡಿಯಿಂದ ಕೃಷ್ಣ ಬಂದು ಕುಣಿತಾನ ಇಲ್ವೋ ಗೊತ್ತಿಲ್ಲ ಬಟಾಣಿ. ಇನ್ನೂ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರೆ ನನ್ ಚಂಡೆಗೆ ಬೀಳೋ ಬೀಟು ನಿನ್ ಮೈ ಬೀಳುತ್ತೆ, ಹೊರಟ್ಬಿಡು. ಸುಭಾಷ್ ಅಣ್ಣ ಬಂದ್ರೆ ಮಾತ್ರ ಬರ್ತಾರಿರಿ. ಹೋಗ. ಸರಿ, ಹಾಗಾದ್ರೆ ಯಾರ್ ಚಂಡೆಗೆ ಕೃಷ್ಣ ದೇವ್ರು ಬಂದು ಕುಣಿತಾನೋ ನೋಡೇ ಬಿಡೋಣ. ಬಂದ್ರ ಶುರು ಮಾಡೋಣ. ನಾನು ಅವನ ನೋಡೇ ಬಿಡೋಣ.
ಹೊಡಿತೀನಿ ಬಂದ ನೋಡು ಇವನ್ನ ಮಾತ್ರ ಬಿಡಲ್ಲ ನಮ್ಮ ಅಣ್ಣ ಬರ್ಲಿ ಏನಂತ ತುಂಬಾ ಸೀರಿಯಸ್ ಅಂತೂ ಹೊಡಿತಾನೆ ಇವ್ನ್ ಯಾಕೋ ಹಿಂಗ್ ಇರಿ. ಆಡ್ತಾನೆ? ಏಯ್ ಬಿಡು ಮೈಸೂರಿಗೆ ಶಿಫ್ಟ್ ಮಾಡಿ ಇಲ್ಲಿ ಆಗದೇ ಇಲ್ಲ ಅಂತಿದ್ದಾರೆ. ಇದೆ ನಿಮ್ಗೆಲ್ಲ ಇದೆ ನಮ್ಮ ಅಣ್ಣ ಬರ್ತಾನೆ ನನ್ನ ತಮ್ಮನೇ ಹೊಡೆದು ನನ್ನ ತಮ್ಮ ಇರೋ ಜಾಗಕ್ಕೆ ಬಂದಿದ್ಯಾ? ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನಿನ್ ತಮ್ಮನ ತಂಟೆಗೆ ನಾನು ಬಂದಿಲ್ಲ. ಇದೆಲ್ಲ ಹೇಗಾಯ್ತು ಅಂತನೂ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ನಾನು ತಪ್ಪು ಮಾಡಿದ್ದಿದ್ರೆ ಒಂದು ಕ್ಷಣನೂ ಇಲ್ಲಿಗೆ ಬಂದು ನಿಲ್ತಿರ್ಲಿಲ್ಲ. ಅವನ್ ದೌಲತ್ತೆ ಅವನ್ನ ಹೀಗೆ ಮಾಡಿರೋದು. ಏಯ್, ಸುಭಾಷ್ ಚಂದ್ರನ್ ತಮ್ಮನೂ ಅವನು. ನಮ್ ಬ್ಲಡ್ ಅಲ್ಲೇ ದೌಲತ್ ಇದೆ. ಅದನ್ನ ತಡಿಯಕ್ ಯಾವನ್ ಕೈಯಲ್ಲೂ ಆಗಲ್ಲ. ಏಯ್, ಹಾಸ್ಪಿಟಲ್ ಇದು, ಒಳ್ಳೆ ಹುಚ್ಚಿನ ಈ ತರ ಕಿರ್ಚ್ಬೇಡ. ಏಯ್ ಪೀಟರ್, ನಿನ್ನ ಹೊಡೆದು ಇಲ್ಲೇ ಹೂತಾಕ್ಬಿಡ್ತೇನೆ. ಸುಮ್ಮನೆ ಗಲಾಟೆ ಮಾಡಬೇಡ. ನಿನ್ ತಮ್ಮಂಗ್ ಹೊಡೆದವ್ರು ಯಾರು ಅನ್ನೋದನ್ನ ಫಸ್ಟ್ ತಿಳ್ಕೊ, ಆಮೇಲೆ ಮಾತಾಡು. ನಿನ್ನ ಸುಮ್ಮನೆ ಬಿಡಲ್ಲ ಪೀಟರ್. ಶಂಭು ಅವನು ಕರ್ಕೊಂಡು ಹೋಗಪ್ಪ. ನಡಿ ನಡಿ. ಅಣ್ಣ ಏನಣ್ಣ ಸುಮ್ಮನೆ ಬಿಟ್ಬಿಟ್ರಿ ನೀವು ಹೇಳಿ ಅಣ್ಣ ಅವನಿಲ್ಲ ಹುಟ್ಟೆಲ್ಲ ಹಚ್ಬಿಡ್ತೀನಿ Idiot. ಬಾರೋ ಬಾ, ಟೀ ಕುಡಿಯೋಣ. ಸುರೇಶ, ಏ ಶಂಭು, 2 ಟೀ ಕೊಡೋ. ಬಟಾಣಿ ಇದನ್ನ ಹೋದ್ನಾ? ಕೋಮಾಗಿ ಹೋಗಿದೆ ಅನ್ಕೊಳೋ ಅಷ್ಟೇ. ಕೋಮಾಗ್ ಹೋದ್ರೆ ಹೋದಂಗಲ್ವೇನೋ ಲೆಕ್ಕ. ಅಪ್ಪ ಸುರೇಶ, ನಿನ್ಗೊಂದು ದೊಡ್ಡ ನಮಸ್ಕಾರ. ಇಷ್ಟೊತ್ತು ಆ ಸುಭಾಷ್ ಚಂದ್ರ ಪುಂಗ್ದ ಈಗ ನೀನೊಬ್ಬ ಬಾಕಿ ಇದ್ದೆ ನೋಡು. ಯಾವನೋ ಮಾಡಿದ ತಪ್ಪನ್ನ ನನ್ನ ತಲೆ ಕಟ್ತಾನೆ. ಏಯ್, ಎಗರಾಡೋದೊಂದು ಸ್ವಲ್ಪ ಕಮ್ಮಿ ಮಾಡ. ನೀನೇನು ಶಂಭು ಅವನ ಥರನೇ ಮಾತಾಡ್ತಿದ್ಯಲ್ಲೋ? ದೇವಸ್ಥಾನದ ಮುಂದೆ ಚಂಡೆ ಕಟ್ಕೊಂಡು ಆ ಥರ ಮಾಡ್ತಾರೇನೋ ಯಾರಾದ್ರು? ಆ ಶರತ್ಗೆ ಯಾರು ಬಂದು ಹೊಡೆದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಮೂರವ್ರು ಯಾರು ಈ ತರ ಮಾಡಕ್ ಸಾಧ್ಯ ಇಲ್ಲ. ನನಗೆ ಏಯ್, ಏನೋ ನೋಡ್ತಿದ್ಯಾ? ಹೋಗೋ, 2 ಟೀ ಕೊಡು. ನನ್ನ ಮಗ ಕಂಡೋರ್ ಜಗಳ ಅಂದ್ರೆ ಅಗಲ್ಸ್ಕೊಂಡು ಕೇಳ್ತಾ ಇರ್ತಾನೆ. ಕಿವಿನಪ್ಪ. ಲೇಟ್ ಆಗುತ್ತೆ. ಚಾಕ್ಲೇಟ್ ಏನಾದ್ರು ತಿಂತೀಯಾ? ಬೇಡ, ಬೇಡವಾ ಬಿಡು. ಪೀಟರ್, ನಡೀಲಿ. ದೇವಸ್ಥಾನದಲ್ಲಿ ಏನೋ ಗಲಾಟೆ ಆಯ್ತಂತೆ. ನಿಮ್ಗೇನು ಏಟಾಗಿಲ್ಲ ಅಲ್ವಾ? ನಂಗೆ ತುಂಬಾನೇ ಭಯ ಆಯ್ತು. ಓ, ಇಡೀ ಊರಿಗೆಲ್ಲ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ? ಅಲ್ಲ, ನನಗೇನಾದ್ರೂ ಆದ್ರೆ ನಿಮ್ಗೆ ಯಾಕೆ ಭಯ ಅಂತ ಗೊತ್ತಾಗ್ಲಿಲ್ಲ. ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಅಲ್ಲ, ಇಷ್ಟು ದಿನದಿಂದ ಒಬ್ರನ್ನೊಬ್ರು ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಸಿಗ್ತಾ ಇದ್ದೀವಿ. ನಿಮ್ಗೀಗ್ಲೂ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಮನುಷ್ಯನ ಅಂತ ಡೌಟ್ ನನಗೆ. ಅಟ್ಲೀಸ್ಟ್ ಇವಾಗಾದ್ರೂ ನನ್ನ ಕಣ್ಣು ನೋಡ್ಕೊಂಡು ಹೇಳ್ತೀರಾ ನಿಮ್ಗೇನು ಕಾಣಿಸ್ತಿದೆ ಅಂತ? ಕಣ್ಣಲ್ಲಿ ನನ್ಗೇನು ಕಾಣಿಸ್ತಿಲ್ಲ. ನಿಮಗೆ ಕಾಣಿಸೋದು ಇಲ್ಲ, ಅರ್ಥನೂ ಆಗೋದಿಲ್ಲ. ಅಲ್ಲ, ಅದು ಅಟ್ಲೀಸ್ಟ್ ಕಿವಿ ಆದ್ರೂ ಕೇಳಿಸುತ್ತೆ ತಾನೆ? ಓಹ್, ಸೂಪರ್ ಆಗಿ ಕೇಳಿಸುತ್ತೆ. ಐ ಲವ್ ಯು ಪೀಟರ್, ಅಷ್ಟೇ. ನಿಜನಾ? ಹೌದು. ನೀನು ಯಾರಿಗೂ ಹೇಳ್ದೆ ದುಬೈ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಅಂತ ಇಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡಿದೆ. ಪೀಟರ್,
ನೀನಿಷ್ಟು ದಿನ ಕಾಸರಗೋಡಲ್ಲಿರೋದು ಗೊತ್ತಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ. ಟೀ ಕುಡಿ. ಶಂಭು, ನನಗೆ ಮೀರಾ ನೆನಪು ತುಂಬಾನೇ ಕಾಡ್ತಾ ಇದೆ. ಈ ಜಾಗದಲ್ಲಿ ಅವಳು ಓಡಾಡಿದ್ದು ಎಲ್ಲ ನೆನಪಾಗ್ತಿದೆ. ಅವಳನ್ನ ಮರಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಕೈಲಿ ಆಗ್ತಾ ಇಲ್ಲ. ನನಗೂ ಶಾಕ್ ಆಯ್ತು ಪೀಟರ್. ಅವಳು ಈ ಥರ ಮಾಡ್ಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನ ಹಣೆ ಬರ ಚೆನ್ನಾಗಿತ್ತು. ಪೊಲೀಸ್ ಗಿಲೀಸ್ ಕೇಸ್ ಏನಾಗಲಿಲ್ಲ. ನೀನು ಅವತ್ತು ಫೋನ್ ಮಾಡಿದಾಗ ನನ್ನ ಕೈ ಕಾಲೇ ಆಡಲಿಲ್ಲ ಕಣೋ. ಅದಾದ್ಮೇಲೆ 1 ವರ್ಷ ನಾನು ಎಲ್ಲಿದ್ದೆ, ಏನು ಮಾಡ್ತಿದ್ದೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವತ್ತಾಗಿದ್ದೆಲ್ಲ ಅವಳಿಗೆ ಹೇಳಬೇಕಿತ್ತು ಅಂತ ನನಗೀಗಲೂ ಕಾಡ್ತಿದೆ. ಏಯ್, ಅದು ಬಿಡೋ, ಆಗೋಯ್ತು. ಹಳೆ ಕತೆ ಎಲ್ಲ ಬೇಕಾ ಇವಾಗ? ಸುಭಾಷ್ ನೋಡಿದ್ರು ತುಂಬ ಎಗರಾಡಿದ್ರು. ಊರೆಲ್ಲ ನಿನ್ನ ಹುಡುಕಿದ್ರು, ಎಲ್ರನ್ನೂ ಹೆದರ್ಸಿದ್ರು. ನಾನು ಗಟ್ಟಿಯಾಗಿ ನಿಂತ್ಕೊಂಡೆ ನೋಡು ಪೀಟರ್. ನಿಮ್ಮ ಮನೆ ಹತ್ರ ನನ್ನ ಮಗನೂ ಬಿಡಲಿಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಧೈರ್ಯ ಹೇಳಿದ್ದೆ ನಾನು. ನೀನು ಅವತ್ತೇನಾದರೂ ತಪ್ಪಿಸ್ಕೊಳ್ಳಿಲ್ಲ ಅಂತಂದಿದ್ರೆ ನಿನ್ನ ತಲೆ ಹೋಗಿರೋದು. ಸುಭಾಷು ಅವಾಗ ಎದುರ್ಸಕ್ಕೆ ಬಂದ, ಬಟ್ ನಾನು ಮ್ಯಾನೇಜ್ ಮಾಡಿದೆ. ಶಂಭು, ನನಗಿಲ್ಲಿರೋಕ್ಕಾಗ್ತಿಲ್ಲ. ಮತ್ತೆ ಮತ್ತೆ ಮೀರಾ ನೆನಪೇ ಕಾಡ್ತಾ ಇದೆ. ಏಯ್, ನಡಿ ಹೋಗೋಣ, ನಡಿ. ಈ ಸುರೇಶ್ ಅಂಗಡಿ ವಾಸನೆ ಸರಿ ಇಲ್ಲ. ಸುರೇಶ, ಲೆಕ್ಕ ಬರ್ಕೊಳ್ಳೋ. ಏ ಶಂಭು, ಚಂಡೆಲಿ ಒಳ್ಳೆ ಕಾಸು ಬರ್ತಿದೆ ತಾನೇ, ಮುಚ್ಕೊಂಡ್ ಕೊಡೋ. ಏಯ್, ಬರ್ಕೊಳ್ಳೋ. ಏಯ್, ಬರ. ನೋಡಿದ್ರು ಬರೀ ಇದೇ ಆಯ್ತು. ಪೀಟರ್, ನಮ್ಮ ಚಂಡೆ ಟೀಮ್ ಲೆವೆಲ್ ಗೊತ್ತಾ ನಿನಗೆ? ಇವಾಗ ದುಡ್ಡಿದ್ರೆ ಮಾತ್ರನೇ ಆಚೆ ತೆಗೆಯೋದು. ಇನ್ನೂ ಏನೇನೋ ಸುಮಾರಷ್ಟಿದೆ, ಬಾ ಹೇಳ್ತೀನಿ. ನಿನ್ನ ಬೈಕು ಗುಜರಿಗೆ ಹಾಕೋ. ಸ್ವಲ್ಪ ದಿನ ನನ್ನ ಬೈಕಲ್ಲೇ ಓಡಾಡ. ಮೀರಾ, ನಾಳೆ ಸಂಜೆ 5 ಗಂಟೆಗೆ ಹಾಸ್ಟೆಲ್ ಗೇಟ್ ಹತ್ರ ಕಾಯ್ತಾ ಇರ್ತೀನಿ. ಬರ್ತೀಯ ತಾನೆ? ಚಂದ ಚಿತ್ರವೇ ನೀನು, ಒಲವೇ ಬಣ್ಣ ತುಂಬಿರೋ ರೂಪಸಿ ನೀನು. ಹೇ ಸಂಜೆ ಉಂಟಿ ಸೂರ್ಯ ನನ್ನ ಹುಡುಗಿನೊಮ್ಮೆ ನೋಡು, ನಿನ್ನ ಕೆಂಪು ಕಿರಣಗಳೇ ಆ ಕೆನ್ನೆ ಸವರಿ ಹಾಡು. ಸುಂದರಿ ಸುಂದರಿ ಸುಂದರಿ, ಒಂದೂರಲ್ಲೊಬ್ಳು ರಾಣಿ ನೀನೇನಾ, ಆ ರಾಣಿ ಮೆಚ್ಚೋ ರಾಜ ನಾನೇನಾ. ಸಮಾನ ಬಾನಿಂದ ಬಿದ್ದ
ಕೆಳಗೆ. ಅಮ್ಮ ಇಳಿ ಕೆಳಗೆ, ಇಳಿ. ಬಾ ಅಮ್ಮ, ಬಾ. ಡೇವಿಡ್ನ ಕರ್ಕೊಂಬ. ಅಮ್ಮ ಶುರು ಆಯ್ತಾ ಮತ್ತೆ ನಿಂದು? ಇದೆಲ್ಲ ಮುಗಿಯೋದೇ ಅಲ್ವಾ? ಜೆಸ್ಸಿ ಮತ್ತೆ ಬಂದಿದ್ದಾಳೆ. ಅಮ್ಮ ಜೆಸ್ಸಿ, ಅವಳು ಜೆಸ್ಸಿ ಅಲ್ಲಮ್ಮ. ಅವಳೆ ಅವಳೆ ಡೇವಿಡ್ನ ಸಾಯ್ಸಕ್ ಬಂದಿದ್ದಾಳೆ. ಅಮ್ಮ ಅದೆಲ್ಲ ಆಗಿ ತುಂಬಾನೇ ವರ್ಷ ಆಯ್ತು. ನೀನು ಅದನ್ನೆಲ್ಲ ಮರೆತು ಯಾಕೆ ಇರಬಾರ್ದು? ಓಡ್ಸು, ಸಾಯಿಸೋಣ. ಓಡ್ಸು ಓಡ್ಸು, ಡೇವಿಡ್ ಅಂತ ಕರ್ಕೊಂಬ. ಆಗಲ್ಲಮ್ಮ, ನನ್ನ ಕೈಲಾಗಲ್ಲ. ನಾನೇನು ಮಾಡಲ್ಲ. ಮತ್ತೆ ವಾಪಸ್ ಊರಿಗೆ ಬಂದಿದ್ದೀನಿ. ಈಗಲಾರು ನನ್ನ ನೆಮ್ಮದಿಯಾಗಿರೋಕೆ ಬಿಟ್ಬಿಡು. ಮಾಡಲ್ವಾ?